ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮತ್ತೊಂದು ಕಡೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕಣ ರಂಗೇರಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಳೆ ಪ್ರಚಾರಕ್ಕೆ ಬರ್ತಾರೆ. ಸಿಎಂ ಯಾವ ನೆಲೆಗಟ್ಟಿನ ಮೇಲೆ ಮತ ಕೇಳ್ತಾರೆ? ನಮ್ಮ ರಾಜ್ಯವನ್ನು ಸಾಲದಲ್ಲಿ ಮುಳುಗಿಸಿದ್ದಾರೆ. ಹುಟ್ಟುವ ಮಕ್ಕಳ ಮೇಲೂ ಕೂಡ ಸಾಲ ಹೇರಿದ್ದಾರೆ. ಗ್ಯಾರಂಟಿಗಳನ್ನು ಕೊಟ್ಟು ಬೆಲೆ ಏರಿಕೆ ಮಾಡಿದ್ದಾರೆ. 2 ವರ್ಷಗಳಿಂದ ಕಾಂಗ್ರೆಸ್ ದುರಾಡಳಿತ ಮಾಡುತ್ತಿದೆ. ಹೇಗಂತ ಬಾಗಲಕೋಟೆಯಲ್ಲಿ ಶ್ರೀರಾಮುಲು ವಾಗ್ದಾಳಿ ನಡೆಸಿದ್ದಾರೆ. ಬಹಳ ಸಾಲ ಮಾಡಿದ್ದೀವಿ ಅಂತ ಮತ ಕೇಳ್ತಾರಾ? ಹೀಗಂತ ರಾಜ್ಯ ಸರ್ಕಾರದ ವಿರುದ್ಧ ಶ್ರೀರಾಮುಲು ವಾಗ್ದಾಳಿ ನಡೆಸಿರೋದು. ಎಲ್ಲರಿಗೂ ಹುಷಾರಾಗಿರ್ಬೇಕಾಗುತ್ತೆ. ಹಂಗಾಗಿ ಇವತ್ತು ನಾನು ನೇರವಾಗಿ ಆರೋಪಣೆ ಮಾಡ್ತಾ ಇದ್ದೀನಿ ಸರ್ಕಾರದ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಮತ್ತು ಮಂತ್ರಿಗಳ ಮೇಲೆ ಆರೋಪಣೆ ಮಾಡ್ತಾ ಇದ್ದೀನಿ. ನೀವು ಎಲ್ಲೇ ಒಂದ್ ಕಡೆ ಭ್ರಷ್ಟಾಚಾರ ಮಾಡಿ ಆ ಹಣವನ್ನು ತಂದು ಇಲ್ಲಿ ಹಂಚಿ ಗೆಲ್ಲಿಬೇಕು ಅನ್ನೋಂಥ ಪ್ರಯತ್ನದಲ್ಲಿ ತಾವೆಲ್ಲರೂ ಕೂಡ ಇದ್ದೀರಿ. ಈ ಬಾಗಲಕೋಟೆ ಜನರು ರೊಕ್ಕಕ್ಕೆ ಯಾವತ್ತೂ ಕಿಮ್ಮತ್ತು ಕೊಡಲ್ಲ. ಕಾಂಗ್ರೆಸ್ ಪಾರ್ಟಿ 2023 ಗೆದ್ದಿದ್ದಾರೆ ಅಂದ್ರೆ ಲಾಟ್ರಿ ಮೇಲೆ ಗೆದ್ದಿರ್ಬೋದು. ಆದ್ರೆ ಇವತ್ತು ನಮ್ಮೆಲ್ಲರಿಗೂ ಚರಣ್ ತಿಮ್ಮಟ್ಟವರು ಭಾರತೀಯ ಜನತಾ ಪಾರ್ಟಿ ನವನಗರ ಇವತ್ತು ಬಾಗಲಕೋಟೆಯನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡಿದೆ. ಕೋಟ್ಯಾಂತರ ಹಣವನ್ನು ತಂದು ಡೆವಲಪ್ಮೆಂಟ್ ಮಾಡಿದೆ. ಈ ಭಾಗದ ಜನರಿಗೆ ವಿಶ್ವಾಸ ಇದೆ. ವಿಶ್ವಾಸದಲ್ಲಿ ನಾವೆಲ್ಲರೂ ಪ್ರಚಾರವನ್ನು ಕೂಡ ನಾವು ಮಾಡ್ತಾ ಇದೀವಿ. ಹಂಗಾಗಿ ನನಗೆ ವಿಶ್ವಾಸ ಇದೆ ಈ ಬಾರಿ ಎಂತ ಪರಿಸ್ಥಿತಿಯಲ್ಲಿ ಕೂಡ ಚರಣ್ ತಿಮ್ಮಟ್ಟವ್ರನ್ನ ಬಿಜೆಪಿಯನ್ನ ಕಮಲವನ್ನು ಬಿಟ್ಟುಕೊಡಲ್ಲ. 100% ಚರಣ್ ತಿಮ್ಮಟ್ಟವ್ರು ಗೆಲ್ಲಿತಾರೆ ಅನ್ನೋ ವಿಶ್ವಾಸ ಇದೆ. ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದಾರೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಅಂದ್ರೆ ಇಲ್ಲಿ ಅನುಮಾನ ಬರ್ತಾ ಇದೆ. ಇವತ್ತು ವಾತಾವರಣ ಅಷ್ಟು ಸರಿ ಇಲ್ಲ. ಎಂತ ಪರಿಸ್ಥಿತಿಗಳು ಬಿಜೆಪಿ ಕಾರ್ಯಕರ್ತರು ಬಹಳ ಗಟ್ಟಿಯಾಗಿ ಇವತ್ತು ಪ್ರಚಾರವನ್ನು ಕೂಡ ಮಾಡ್ತಾ ಇದ್ರ. ಎಲ್ಲ ನಾಯಕರು ಬಂದಲ್ಲಿ ಬಹಳಷ್ಟು ಪ್ರಚಾರವನ್ನು ಮುಖಾಮನ್ನು ಹೂಡಿ ಅವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿದ ತಕ್ಷಣ ಏನಿದೆ ವಾತಾವರಣ ಅಂದ್ರಗಿನ ಬಿಜೆಪಿ ಬಾಗಲಕೋಟೆದಲ್ಲಿ ಗೆಲ್ಲೀತಾ ಇದೆ, ಕಾಂಗ್ರೆಸ್ ಸೋಲ್ತಾ ಇದ್ದಾರೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಇರೋ ಕಾರಣ 5 ದಿನಗಳ ಕಾಲ ಇಲ್ಲೇ ಉಳಿತೇನೆ ಅಂತ ಬರ್ತಾ ಇದ್ದಂತೆ. ಬರೆಯಂತ ಟೈಮ್ 100 ಕೋಟಿ ರೂಪಾಯಿ ಹಣವನ್ನು ಎಲ್ಲರೂ ಕೂಡ ಹುಷಾರಾಗಿರ್ಬೇಕಾಗುತ್ತೆ.